ಬಾರಿ ನೋಡಿದ್ವಿ. ಅವರು ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಅದು ಮೈಸೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ. ಆಗ ಅವರು ಹಸೀನಾ ಶರೀಫ್ ಅನ್ನೋರ ಮನೆಯಲ್ಲಿ ಇದ್ದುಕೊಂಡ ವಿದ್ಯಾಭ್ಯಾಸವನ್ನು ಮಾಡಿದರು. ಅವ್ರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹಸೀನಾ ಶರೀಫ್ ಅವರೇ, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಅದರ ಜೊತೆಗೆ ಅಖಿಲೇಶ್ ಯಾದವ್ ನಿಮ್ಮ ಮನೆಯಲ್ಲೇ ಇದ್ದು ಬೆಳೆದವರು, ನಿಮ್ಮ ಮುಂದೆ ಬೆಳೆದ ಹುಡುಗ ಇವತ್ತು ದೊಡ್ಡ ರಾಜ್ಯವೊಂದರ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಏನನ್ನಿಸ್ತಾ ಇದೆ? ಹೌದು, ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸ್ವಂತ ತಾಯಿಗೆ ಯಾವ ಥರ ಒಂದು ತನ್ನ ಒಳ ಹುಟ್ಟಿದ್ದ ಮಗ CM ಆದರೆ ಖುಷಿ ಆಗುತ್ತೋ, ಅದೇ ಥರ ನನಗೂ ನನ್ನ ಮಗ ಅಲ್ಲ ಅವನು ಅಂದ್ರೂ ನನ್ನ ಮಗ ಆಗುವಷ್ಟು ಖುಷಿ ನನಗೆ ತಂದಿದೆ. ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅದು ನನ್ನ ಮನೆಯಲ್ಲಿ ಇದ್ದು ನನ್ನ ಮತ್ತು ನನ್ನ ಮಕ್ಕಳ ಜೊತೆ ಬೆಳೆದು ಇಷ್ಟು ದೊಡ್ಡ ನಾಯಕರಾಗಿ ಆಗ್ತಾರೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ನಿನ್ನೆ ರಾತ್ರಿನೇ ವಿಷಯ ತಿಳಿತು. ನನ್ನ ಮಗ ದುಬೈಯಿಂದ ಫೋನ್ ಮಾಡಿ ಹೇಳ್ದ, ಮಮ್ಮಿ ಅಖಿಲೇಶ್ ಅವರೇ ಆಗ್ತಾ ಇದ್ದಾರೆ CM ಅಂತ, ನಿಮ್ಮನ್ನು ಮಾತಾಡ್ತಾರಂತೆ ಮಮ್ಮಿ ಅಂತ ಹೇಳಿದರು. ಸರಿ ಅಂತ ಹೇಳಿದೆ. ಅಷ್ಟರೊಳಗೆ ಒಂದು 5 ನಿಮಿಷದಲ್ಲಿ ಅಖಿಲೇಶ್ ಅವ್ರದ್ದು ಫೋನ್ ಬಂತು. ಆಂಟಿ ಆಪ್ಕಿ ದುವಾ ಸೆ ಮೈ CM ಹೋ ರहा ಹೂಂ ಅಂತ ಹೇಳಿದರು. ಅಂದರೆ ನಿಮ್ಮ ಆಶೀರ್ವಾದದಿಂದ ನಾನು CM ಆಗ್ತಾ ಇದ್ದೀನಿ ಆಂಟಿ ಅಂತ ಕೇಳಿದರು. ನನ್ನ ಆಶೀರ್ವಾದ ಇದೆಯಪ್ಪ ನಿನಗೆ, ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲಿ. ತುಂಬ ಸಿಂಪಲ್ ಹುಡುಗ, ತುಂಬ ಒಳ್ಳೆ ಮನಸ್ಸು. ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಮ್ಮ ಮನೆಯಲ್ಲಿ ಇದ್ದು ಹೋಗಿದ್ದು ಹುಡುಗ CM ಆಗ್ತಾ ಇದ್ದಾನೆ ಅಂತ ಕೇಳಿ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಒಳ್ಳೆ ಬುದ್ಧಿ, ಒಳ್ಳೆತನ ಯಾವಾಗಲೂ ಅದು ಬಂದೇ ಬರುತ್ತೆ ಮುಂದೆ ಅಂತ ನನ್ಗನ್ಸುತ್ತೆ. ಹಸೀನಾ ಅವರೇ, ಅವರು ಇಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೋದ ನಂತರನೂ ಕೂಡ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ರ ಅವರು? ಹೌದು, ನಾವು ಆಕ್ಚುಲಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ದೀವಿ. ನನ್ನ ಮಗ ಮತ್ತೆ ಅವ್ರದ್ದು ಫ್ರೆಂಡ್ಶಿಪ್ಪು ಇದ್ದೇ ಇದೆ, ಮುಂದೇನೂ ಇರುತ್ತೆ. ದೇವರಿಂದ ನಾನು ಬೇಡ್ಕೊಳ್ತೇನೆ. ಆವಾಗ ನನ್ನ ಮಗನ ಜೊತೆ ಮಾತಾಡ್ತಿರ್ತಾರೆ, ನನ್ನ ಜೊತೆನೂ ಆವಾಗ ಫೋನಲ್ಲಿ ಮಾತಾಡ್ತಿರ್ತಾರೆ. ನಾನು ಅವ್ರ ಮಗಳಾದಾಗ ಮದುವೆಗೆ ಹೋಗಿದ್ದೆ, ಅವ್ರ ಫಸ್ಟ್ ಮಗಳು ಆದಾಗ ಹೋಗಿದ್ದೆ, ನೋಡ್ಕೊಂಡು ಬಂದೆ. ನಿಜವಾಗ್ಲೂ ತುಂಬ ಒಂದು ಆತ್ಮೀಯತೆ ಇದೆ. ಅದೇ ಥರ ನಾವು ಅವ್ರ ಜೊತೆ ಇದ್ದೀವಿ. ಈಗ ನಾಡಿದ್ದು ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹಸೀನಾ ಅವರೇ, ಸೋಮವಾರ ಬಹುಶಃ ಮಾರ್ಚ್ 15ಕ್ಕೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಮುಖ್ಯಮಂತ್ರಿಯಾಗಿ. ತಮ್ಗೇನಾದರೂ ಆಹ್ವಾನ ಇದೆಯಾ? ತಾವು ಹೋಗ್ತಾ ಇದ್ರೆ ಏನಾದರೂ ಲಕ್ನೋಗೆ? ಹೌದು, ಫೋನ್ ಮಾಡಿದ್ರು ನನಗೆ. ಬಟ್ ನನ್ನ ಮಗನ್ ಕೇಳಿದೆ, ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ 25th ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಈಗ ಸ್ವಲ್ಪ ಎಲ್ಲ ಬ್ಯುಸಿ ಇರ್ತಾರೆ ಅವ್ರುಗಳು, ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ. ನಾನು ಹೋದರೆ ಅವ್ರ ಮನೆಗೆ ಹೋಗೋದು. ಸೊ ಅದಕ್ಕೆ 25ನೇ ತಾರೀಕಿಗೆ ನಾನು ಬುಕ್ಕಿಂಗ್ ಮಾಡಿಸಿದ್ದೀನಿ. ನಾನು ಮೋಸ್ಟ್ಲಿ 25ಕ್ಕೆ ಹೋಗಿ ಅವ್ರ ತಂದೆನ ವಿಶ್ ಮಾಡಿಬಿಟ್ಟು ಬರ್ತೀನಿ. ಅವರು ಮೈಸೂರು ಬಂದಾಗ ಅವ್ರ ತಂದೆ ನಮ್ಮ ಮನೆಗೂ ಬಂದಿದ್ರು. ತುಂಬ ಖುಷಿ ಆಯಿತು ನನಗೆ ಅವ್ರು ಬಂದಿದ್ದು ನೋಡಿ. ನಿಜವಾಗ್ಲೂ ಒಂದು ಬ್ರದರ್ ಥರ ನಾನು ಅವ್ರನ್ನ ತಿಳಿತೇನೆ, ನನ್ನ ಎಲ್ಡರ್ ಬ್ರದರ್ ಥರ. ಅವ್ರಿಗೆ ಮುಲಾಯಂ ಸಿಂಗ್ ಯಾದವ್ಜಿಗೆ ನಾನು ಇದು ಮಾಡ್ತೇನೆ. ಸೊ ಅವ್ರ ಮಗ ನನ್ನ ಮಗನ ಥರ. ಅಲ್ಲ, ಈಗ ತಾವು ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಹೋಗಿದ್ರಾ ಉತ್ತರ ಪ್ರದೇಶ ಕಡೆ? ಇಲ್ಲ, ನಾನು ಇರಲಿಲ್ಲ. ನಾನು ನನ್ನ ಮಗಳ ಹತ್ರ ಕ್ಯಾನಡಾಗೆ ಹೋಗಿದ್ದೆ. ಜಸ್ಟ್ ಅದಾದಮೇಲೆ ದುಬೈಗೆ ಬಂದೆ. ಪ್ಲಸ್ ದುಬೈಯಿಂದ ನಾನು ಇಂಡಿಯಾಗೆ ಬಂದೆ. ಆ ಟೈಮಲ್ಲಿ ನನಗೆ ಹೋಗೋಕ್ಕಾಗಲಿಲ್ಲ. ಬಟ್ ಮಾತುಕತೆ ನಡೀತಾ ಇತ್ತು ನಮ್ಮದು ಅವ್ರದ್ದು ಫೋನಲ್ಲಿ. ಯಾವತ್ತಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿಗೆ ಉತ್ತರ ಪ್ರದೇಶಕ್ಕೆ ಅಂತ? ಆ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದಾಗ, ಒಡನಾಟ ಇದ್ದಾಗ ರಾಜಕೀಯದ ಬಗ್ಗೆ ಏನಾದರೂ ಮಾತಾಡ್ತಿದ್ರಾ? ರಾಜಕೀಯ ಇಂಟ್ರೆಸ್ಟೆಡ್ ಬಗ್ಗೆ, ಅಥವಾ ಮುಂದೆ ಭವಿಷ್ಯದಲ್ಲಿ ಈ ರೀತಿ ನಾಯಕ ಆಗಬೇಕು ಅನ್ನೋದ್ರ ಏನಾದರೂ ಮಾತುಕತೆಗಳಿತ್ತ? ಇಲ್ಲ, ಆವಾಗ ಅವ್ರ ಫಾದರ್ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ನಮ್ಮ ಮನೆ ಮುಗಿಸಿ ಅವರು ಹೋದ ಮೇಲೆ ಅವರು ಮತ್ತೆ ಹೈಯರ್ ಸ್ಟಡೀಸ್ಗೋಸ್ಕರ ಆಸ್ಟ್ರೇಲಿಯಾ ಸಿಡ್ನಿಗೆ ಹೋದ್ರು. 2 ವರ್ಷ ಅಲ್ಲಿಂದ ಸ್ಟಡೀಸ್ ಮಾಡ್ಕೊಂಡು ಬಂದು ಆಮೇಲೆ ಮದುವೆ ಮಾಡಿದ್ರು. ಆಮೇಲೆ ಅವರು MP ಆದರು. ಮುಂದೆ ಅವ್ರದ್ದು ಒಂದು ಏಮ್ ಇತ್ತು ಅವ್ರ ಲೈಫಲ್ಲಿ, ಏನಾದರೂ ಮಾಡಿ ಅವ್ರ ಪಕ್ಷನ ಮತ್ತೆ ತರಬೇಕು ಅಂತ ಹೇಳಿಬಿಟ್ಟು ಆವಾಗ ಇದ್ರ ವಿಷಯದಲ್ಲಿ ಮಾತಾಡ್ತಾ ಇದ್ರು ಮನೆಯಲ್ಲೂ. ಅಮರ್ ಸಿಂಗ್ ಅವ್ರ ಜೊತೆ ಅವರ ಸ್ನೇಹ ಇತ್ತು. ಆಮೇಲೆ ಅಮರ್ ಸಿಂಗ್ ಅವ್ರಿಗೆ ತೆಗೆದುಬಿಟ್ಟು ಅವರು ಕಲ್ಯಾಣ್ ಸಿಂಗ್ ಅವರು ಮುಂದೆ ಬಂದಾಗ ನಮ್ಮ ಅಲ್ಲಿ ಮುಸ್ಲಿಮ್ಸ್ನವರು ಅವ್ರ ಜೊತೆ ಗುಡ್ಲಿಲ್ಲ, ಬಿಟ್ಟೋದ್ರು.
ಮತ್ತು ಅಮರ್ ಸಿಂಗ್ ಜೊತೆ ಹಠ ತೊಟ್ಟಿದ್ರು ಅವರು ಅಖಿಲೇಶ್ ಅವರು. ನಾನು ಒಂದಿನ ನಾನು ನನ್ನ ಪಕ್ಷನ ಮತ್ತೆ ಬೆಳೆಸ್ತೀನಿ, ಮತ್ತೆ ಮುಂದೆ ತಂದೆ ತರ್ತೀನಿ ಅಂತ. ಅದೇ ಥರ 2 ವರ್ಷ ಸತತವಾಗಿ ಅವರು ಪ್ರಯತ್ನವನ್ನು ಪಟ್ಟಿದ್ರು ತಮ್ಮ ಪಕ್ಷವನ್ನು. ಹಸೀನಾ ಅವರೇ, ಈಗ ಅಖಿಲೇಶ್ CM ಆಗ್ತಾ ಇದ್ದಾರೆ, ತಾವು ಅವ್ರು ಬೆಳೆದಿದ್ದು ಅವ್ರ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಿಮ್ಮ ಮನೇಲೇ ಇದ್ದರು, ನೀವು ಕೂಡ ನಿಮ್ಮ ಮಗನ ರೀತಿಯೇ ನೋಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ರಿ. ಏನು ವಿಶ್ ಮಾಡ್ತೀರಿ ಅಖಿಲೇಶ್ಗೆ ತಾವು? ನಿಜವಾಗ್ಲೂ ಇಂತಹ ಒಂದು ಯಂಗ್ ಲೀಡರ್ಸ್ ನಮ್ಮ ದೇಶಕ್ಕೆ ಬೇಕಾಗಿದೆ. ನಾನು ಅವ್ರಿಗೆ ವಿಶ್ ಮಾಡೋದು ಏನಂದರೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಯಾವ ಥರ ಬಡ ಜನರಿಗೆ ಉತ್ತಮವಾದ ಫೆಸಿಲಿಟೀಸ್ಗಳನ್ನು ಕೊಡೋದ ರೀತಿಯಲ್ಲಿ ಆಗಲಿ, ಉತ್ತಮವಾದ ಸೇವೆಯನ್ನು ಮಾಡುವ ರೀತಿಯಲ್ಲಿ ಅವರು ದೇಶಕ್ಕೆ ಮುಂದೆ ತಗೊಂಡು ಹೋಗಬೇಕು ಅಂತ ನಾನು ವಿಶ್ ಮಾಡ್ತೇನೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಇದೇ ಥರ ಅವರ ಒಂದು ಒಳ್ಳೆಯ ಗುಣವನ್ನು ಎಲ್ಲರೂ ಅವ್ರಿಗೆ ನೋಡಿ ಎಲ್ಲ ಈಗಿನ ಕಾಲದ ನಮ್ಮ ಮಕ್ಕಳು ಕಲೀಲಿ ಅಂತ ಹೇಳಿ ನಾನು ಒಂದು ವಿಶ್ ಮಾಡ್ತೇನೆ ಅವ್ರಿಗೆ. ಥ್ಯಾಂಕ್ ಯು ಹಸೀನಾ, ಥ್ಯಾಂಕ್ ಯು. ನಮ್ಮ ಜೊತೆ ಇಷ್ಟೊತ್ತು ಮಾಡಿದ್ದಕ್ಕೆ ಹಸೀನಾ ಅವರೇ ಧನ್ಯವಾದ.